ಎರಡನೇ ಬಾರಿಗೆ ಬಸನಗೌಡ ಪಾಟೀಲ್ ಯತ್ನಾಳ್ ಬಿಜೆಪಿಯಿಂದ ಉಚ್ಚಾಟನೆ ಆಗಿದ್ದಾರೆ. ಒಂಥರ ರೆಬಲ್ ಸ್ಟಾರ್ ರೀ ಬಸನಗೌಡ ಪಾಟೀಲ್ ಯತ್ನಾಳ್. ಬಹಳ ನಿಷ್ಠುರವಾದಿ, ನೇರ ಬಹಳ ಕಡಿಮೆ. ಈ ರಾಜಕೀಯದಲ್ಲಿ ಇಷ್ಟೊಂದು ನೇರ ಇರೋದು ಬಹಳ ತೊಂದರೆನೆ ಯಾವತ್ತೂ ಕೂಡ. ಈಗ ನೋಡಿ, ರಾಜಣ್ಣ ಅವರಿಗೆ ಇಷ್ಟೆಲ್ಲ ಕಿರಿಕಿರಿ ಆಯಿತು ಅಂತ ಇಟ್ಕೊಳ್ಳಿ, ಆದರೂ ಕೂಡ ರಾಜಣ್ಣ ಒಂದು ಕಂಪ್ಲೇಂಟ್ ಮಾಡ್ತಾ ಇಲ್ಲ. ಗೊತ್ತಿದೆ ಅವರ ಮರ್ಯಾದೆ ಹೋಗ್ತಾ ಇದೆ, ಮತ್ತೊಂದು ಹೋಗ್ತಾ ಇದೆ, ಅವರನ್ನ ನಗಾಡ್ತಿದ್ದಾರೆ, ಎಲ್ಲವೂ ಗೊತ್ತಿದೆ. ಆದರೂ ಕೂಡ ಅವ್ರೇನ್ ಮಾಡ್ತಿದ್ದಾರೆ, ಈಗ ನಾನೇನಾದ್ರೂ ಸಿಡಿದಿದ್ರೆ ಮುಂದೆ ರಾಜಕೀಯ ಜೀವನ ಇರೋದಿಲ್ಲ, ಮಗನ ರಾಜಕೀಯ ಜೀವನ ಇರೋದಿಲ್ಲ. ಸೊ ಕಾಂಪ್ರಮೈಸ್. ಬಟ್ ಈ ಮನುಷ್ಯ ಕಾಂಪ್ರಮೈಸ್ ಆಗೋ ಮನುಷ್ಯ ಅಲ್ಲ. ಯಾರು ಕಾಂಪ್ರಮೈಸ್ ಆಗಲ್ವೋ ಅಂತವರಿಗೆ ಇಂಥ ಕಠಿಣ ದಿನಗಳು ಬಂದೇ ಬರುತ್ತೆ. ಬಟ್ ಅದನ್ನ ಸಮರ್ಥವಾಗಿ ನಿಭಾಯಿಸುವ ತಾಕತ್ತು ಯತ್ನಾಳ್ಗಿರಬಹುದು. ನೋಡಿ, ಬಿಜೆಪಿ ಶಿಸ್ತು ಸಮಿತಿಗೆ ಯತ್ನಾಳ್ ಮೇಲೆ ಹೆವಿ ಲವ್, ಪದೇ ಆಗಾಗ ಪ್ರೀತಿ ಹೊರಹಾಕತ್ತೆ ಬಿಜೆಪಿಯ ಶಿಸ್ತು ಸಮಿತಿ. ಉಳಿದವರು ಮಾಡಿದ್ರಲ್ಲಿ ಲೆಕ್ಕನೇ ಇಲ್ಲ ಅದಕ್ಕೆ. 2009 ಯತ್ನಾಳ್ಗೆ ಟಿಕೆಟ್ ನಿರಾಕರಣೆ ಮಾಡುತ್ತೆ ಬಿಜೆಪಿ, ಟಿಕೆಟ್ ಕೊಡಲ್ಲ ಅವರಿಗೆ. ಆಗ ಜೆಡಿಎಸ್ಗೆ ಹೋಗ್ತಾರೆ, ಯತ್ನಾಳ್ ಚುನಾವಣೆ ನಿಲ್ತಾರೆ, ಸೋಲ್ತಾರೆ. ಓಕೆ, ಆಮೇಲೆ 2013 ತನಕ ಇರ್ತಾರೆ. ನನ್ನ ರಾಜ್ಯಾಧ್ಯಕ್ಷ ಮಾಡಿ ಅಂತ ಹೇಳಿ ಅವರು ಡಿಮಾಂಡ್ ಮಾಡ್ತಾರೆ. ರಾಜ್ಯಾಧ್ಯಕ್ಷ, ನೀವು ಎಲ್ಲಿಂದಲೋ ಬಂದವರನ್ನ ಕರ್ಕೊಂಡ್ಬಂದು ಜೆಡಿಎಸ್ ಅಲ್ಲಿ ರಾಜ್ಯಾಧ್ಯಕ್ಷ ಮಾಡಕ್ಕಾಗತ್ತಾ? ಒಳ್ಳೆ ಕತೆ ಆಯ್ತು. ರಾಜ್ಯಾಧ್ಯಕ್ಷ ಮಾಡಲಿಲ್ಲ ಅಂತ ಬಿಜೆಪಿಗೆ ವಾಪಸ್ ಹೋಗ್ತಾರೆ. ಬಿಜೆಪಿಗೆ ವಾಪಸ್ ಹೋದ ನಂತರ ಬಿಜೆಪಿಯಿಂದ ಕೂಡ ಟಿಕೆಟ್ ಸಿಗೋದಿಲ್ಲ. ಆಗ ಏನ್ ಮಾಡ್ತಾರೆ ಅವರು, ಪಕ್ಷೇತರ ಅಭ್ಯರ್ಥಿಯಾಗಿ ನಿಲ್ತಾರೆ, ಗೆಲ್ತಾರೆ. ಪಕ್ಷೇತರ ಅಭ್ಯರ್ಥಿಯಾಗಿ ನಿಂತಿದ್ದಕ್ಕೆ ಯತ್ನಾಳ್ 2015ರಲ್ಲಿ ಕೂಡ ಉಚ್ಚಾಟನೆ ಆಗ್ತಾರೆ. ಪಕ್ಷೇತರ ಅಭ್ಯರ್ಥಿಯಾಗಿ ರೆಬೆಲ್ ಆಗಿ ನಿಂತಿದ್ದಕ್ಕೆ 6 ವರ್ಷಗಳ ಕಾಲ ಪಕ್ಷದಿಂದ ಉಚ್ಚಾಟನೆ ಮಾಡಿರ್ತಾರೆ. ಬಟ್ ಅವರು ಪಕ್ಷೇತರ ಅಭ್ಯರ್ಥಿಯಾಗಿ ಗೆಲ್ತಾರೆ, ಸ್ವತಂತ್ರ ಅಭ್ಯರ್ಥಿಯಾಗಿ ಸ್ಪರ್ಧಿಸಿ ಗೆಲ್ತಾರೆ ಯತ್ನಾಳ್. 6 ವರ್ಷಗಳ ನಿಷೇಧ ಇದ್ರೂ ಕೂಡ 3 ವರ್ಷದಲ್ಲಿ 2018ರಲ್ಲಿ ಮತ್ತೆ ಪಕ್ಷಕ್ಕೆ ಸೇರಿಸಿಕೊಳ್ತಾರೆ ಬಿಜೆಪಿಗರು. ಅದನ್ನ ಯಡಿಯೂರಪ್ಪ ಈಗಲೂ ತಾನು ಅಂತ ಹೇಳ್ತಾ ಇರ್ತಾರೆ. ಹಾಗಾಗಿ ಈಗಲೂ ಕೂಡ 6 ವರ್ಷ ಏನು ನಿಮ್ಮನ್ನ ಉಚ್ಚಾಟನೆ ಮಾಡಿದ್ದಾರೆ, ಅದು 6 ತಿಂಗಳಲ್ಲಿ ಕ್ಲಿಯರ್ ಆಗಬಹುದು. ಬಟ್ ಸದ್ಯದ ಪರಿಸ್ಥಿತಿಯಲ್ಲಿ ಒಂದು ಮಾಸ್ ಹೀರೋ ಆಗ್ಬಿಟ್ಟಿದ್ದಾರೆ ಯಾರು, ಬಸನಗೌಡ ಪಾಟೀಲ್ ಯತ್ನಾಳ್. ಏನಾಗುತ್ತೆ ಅನ್ನೋದೆಲ್ಲವೂ ಕೂಡ, ಯಾಕಂದ್ರೆ ಅವರು ಹೇಳಿದಂತ ಹೇಳಿಕೆ ಜಗ್ಗಮ್ಮ ಮೊನ್ನೆ ಹೇಳಿದ್ರು ಅವರು, ನಾನು ಸಿಎಂ ಆದ್ರೆ 1,000 JCB ತರಿಸ್ತೀನಿ, ಎಲ್ಲ ಬುಲ್ಡೋಜರ್ ತರಿಸ್ತೀನಿ, ಎಲ್ಲ ಬುಲ್ಡೋಜ್ ಮಾಡ್ತೀನಿ ಅಂತ. ಆಮೇಲೆ ಈ ಹಿಂದೆ ಹೇಳಿದ್ರು, ನನ್ನನ್ನೇನಾದ್ರೂ ಉಚ್ಚಾಟನೆ ಮಾಡಿದ್ರೆ ಯಡಿಯೂರಪ್ಪ ಕಾಲಾವಧಿಯ 40,000 ಕೋಟಿ ಯಾವುದು ಕೊರೋನಾ ಹಗರಣವನ್ನು ಬಯಲಿಗೆ ಎಳಿತೀನಿ, ಹೊರಗೆ ತರ್ತೀನಿ ಅಂತ. ಅವೆಲ್ಲವನ್ನು ಕೂಡ ತರಬೇಕು. ನೋಡ ಏನಾಗತ್ತೆ. ಓಕೆ, ಒಂದು ಕಡೆ ಬಸನಗೌಡ ಪಾಟೀಲ್ ಯತ್ನಾಳ್ ಅವರ ಉಚ್ಚಾಟನೆ ನಂತರ ಯಾವ ರೀತಿ ಟ್ವೀಟ್ ವಿಜೇಂದ್ರ ಮಾಡಿದ್ರು ನೀವು ನೋಡಿದ್ರಿ. ಇದು ದುರಾದೃಷ್ಟಕರ ಅಂತ ಹೇಳಿದ್ರು. ಆಮೇಲೆ ವಿಜಯಪುರ ನಗರದಲ್ಲಿ ಬಿಜೆಪಿ ಅಂದ್ರೆ ಯತ್ನಾಳ್ ವಿರೋಧಿಗಳು ಸಂಭ್ರಮಾಚರಣೆ ಮಾಡಿದ್ರಲ್ಲಿ ಪಟಾಕಿ ಸಿಡಿಸಿ. ಈಗ ವಿರೋಧ ಪಕ್ಷದ ಅಂದ್ರೆ ಅವರ ವಿರೋಧ ಪಕ್ಷ ಡಿಸಿಎಂ DK ಶಿವಕುಮಾರ್ ಏನ್ ಹೇಳಿದ್ದಾರೆ, ವ್ಯಂಗ್ಯವಾಡಿದ್ದಾರೆ. ಬನ್ರಿ ಅವ್ರೇನ್ ಹೇಳಿದ್ರು, DK ಶಿವಕುಮಾರ್ ಹತ್ರ ಕೇಳಿದ್ರು, ಸರ್ ಹಿಂಗಾಯ್ತು ಅಂತ ಹೇಳಿ. ಯಾಕಂದ್ರೆ DK ಶಿವಕುಮಾರ್ನ ಜೈಲಿಗೆ ಹೋದವರು ಅಂತೇಳಿ ಅನೇಕ ಬಾರಿ ಟೀಕೆ ಮಾಡಿದ್ರು. ಅದಕ್ಕೆ DK ಶಿವಕುಮಾರ್ ಏನ್ ಹೇಳಿದ್ರು, ಬನ್ನಿ ಕೇಳಿಸ್ಕೊಂಡು. ಪಾರ್ಟಿ ಇಂಟರ್ನಲ್ ಪಾರ್ಟಿಗೆ ನಮ್ಗೇನ್ ಸಂಬಂಧ? ಆ ಮುತ್ತು ರತ್ನಗಳನ್ನ ಮಡಿಕೊಳ್ಳಿ, ಈಚೆಗಾರು ಬಿಸಾಕ್ತಾರೆ. ಕೆಲವು ಶೋಭೆಗೆ ವಾಲೆ ಹಾಕೋತಾರೆ, ಕೆಲವು ಶೋಭೆಗೆ ಮೂಗ್ಬಟ್ಟು ಹಾಕೋತಾರೆ, ಕೆಲವರು ಹಣೆಗೆ ಇಟ್ಕೋತಾರೆ, ಕೆಲವರೆಲ್ಲ ಇಟ್ಕೊಂಡಿದ್ರೆ ಭೂಷಣ. ಎರಡನೇ ಬಾರಿಗೆ ಬಸನಗೌಡ ಪಾಟೀಲ್ ಯತ್ನಾಳ್ ಬಿಜೆಪಿಯಿಂದ ಉಚ್ಚಾಟನೆ ಆಗಿದ್ದಾರೆ. ಒಂಥರ ರೆಬಲ್ ಸ್ಟಾರ್ ರೀ ಬಸನಗೌಡ ಪಾಟೀಲ್ ಯತ್ನಾಳ್. ಬಹಳ ನಿಷ್ಠುರವಾದಿ, ನೇರ ಬಹಳ ಕಡಿಮೆ. ಈ ರಾಜಕೀಯದಲ್ಲಿ ಇಷ್ಟೊಂದು ನೇರ ಇರೋದು ಬಹಳ ತೊಂದರೆನೆ ಯಾವತ್ತೂ ಕೂಡ. ಈಗ ನೋಡಿ, ರಾಜಣ್ಣ ಅವರಿಗೆ ಇಷ್ಟೆಲ್ಲ ಕಿರಿಕಿರಿ ಆಯಿತು ಅಂತ ಇಟ್ಕೊಳ್ಳಿ, ಆದರೂ ಕೂಡ ರಾಜಣ್ಣ ಒಂದು ಕಂಪ್ಲೇಂಟ್ ಮಾಡ್ತಾ ಇಲ್ಲ. ಗೊತ್ತಿದೆ ಅವರ ಮರ್ಯಾದೆ ಹೋಗ್ತಾ ಇದೆ, ಮತ್ತೊಂದು ಹೋಗ್ತಾ ಇದೆ, ಅವರನ್ನ ನಗಾಡ್ತಿದ್ದಾರೆ, ಎಲ್ಲವೂ ಗೊತ್ತಿದೆ. ಆದರೂ ಕೂಡ ಅವ್ರೇನ್ ಮಾಡ್ತಿದ್ದಾರೆ, ಈಗ ನಾನೇನಾದ್ರೂ ಸಿಡಿದಿದ್ರೆ ಮುಂದೆ ರಾಜಕೀಯ ಜೀವನ ಇರೋದಿಲ್ಲ, ಮಗನ ರಾಜಕೀಯ ಜೀವನ ಇರೋದಿಲ್ಲ. ಸೊ ಕಾಂಪ್ರಮೈಸ್. ಬಟ್ ಈ ಮನುಷ್ಯ ಕಾಂಪ್ರಮೈಸ್ ಆಗೋ ಮನುಷ್ಯ ಅಲ್ಲ. ಯಾರು ಕಾಂಪ್ರಮೈಸ್ ಆಗಲ್ವೋ ಅಂತವರಿಗೆ ಇಂಥ ಕಠಿಣ ದಿನಗಳು ಬಂದೇ ಬರುತ್ತೆ. ಬಟ್ ಅದನ್ನ ಸಮರ್ಥವಾಗಿ ನಿಭಾಯಿಸುವ ತಾಕತ್ತು ಯತ್ನಾಳ್ಗಿರಬಹುದು. ನೋಡಿ,
ಬಿಜೆಪಿ ಶಿಸ್ತು ಸಮಿತಿಗೆ ಯತ್ನಾಳ್ ಮೇಲೆ ಹೆವಿ ಲವ್, ಪದೇ ಪದೇ ಆಗಾಗ ಪ್ರೀತಿ ಹೊರಹಾಕತ್ತೆ ಬಿಜೆಪಿಯ ಶಿಸ್ತು ಸಮಿತಿ. ಉಳಿದವರು ಮಾಡಿದ್ರಲ್ಲಿ ಲೆಕ್ಕನೇ ಇಲ್ಲ ಅದಕ್ಕೆ. 2009 ಯತ್ನಾಳ್ಗೆ ಟಿಕೆಟ್ ನಿರಾಕರಣೆ ಮಾಡುತ್ತೆ ಬಿಜೆಪಿ, ಟಿಕೆಟ್ ಕೊಡಲ್ಲ ಅವರಿಗೆ. ಆಗ ಜೆಡಿಎಸ್ಗೆ ಹೋಗ್ತಾರೆ, ಯತ್ನಾಳ್ ಚುನಾವಣೆ ನಿಲ್ತಾರೆ, ಸೋಲ್ತಾರೆ. ಓಕೆ, ಆಮೇಲೆ 2013 ತನಕ ಇರ್ತಾರೆ. ನನ್ನ ರಾಜ್ಯಾಧ್ಯಕ್ಷ ಮಾಡಿ ಅಂತ ಹೇಳಿ ಅವರು ಡಿಮಾಂಡ್ ಮಾಡ್ತಾರೆ. ರಾಜ್ಯಾಧ್ಯಕ್ಷ, ನೀವು ಎಲ್ಲಿಂದಲೋ ಬಂದವರನ್ನ ಕರ್ಕೊಂಡ್ಬಂದು ಜೆಡಿಎಸ್ ಅಲ್ಲಿ ರಾಜ್ಯಾಧ್ಯಕ್ಷ ಮಾಡಕ್ಕಾಗತ್ತಾ? ಒಳ್ಳೆ ಕತೆ ಆಯ್ತು. ರಾಜ್ಯಾಧ್ಯಕ್ಷ ಮಾಡಲಿಲ್ಲ ಅಂತ ಬಿಜೆಪಿಗೆ ವಾಪಸ್ ಹೋಗ್ತಾರೆ. ಬಿಜೆಪಿಗೆ ವಾಪಸ್ ಹೋದ ನಂತರ ಬಿಜೆಪಿಯಿಂದ ಕೂಡ ಟಿಕೆಟ್ ಸಿಗೋದಿಲ್ಲ. ಆಗ ಏನ್ ಮಾಡ್ತಾರೆ ಅವರು? ಪಕ್ಷೇತರ ಅಭ್ಯರ್ಥಿಯಾಗಿ ನಿಲ್ತಾರೆ, ಗೆಲ್ತಾರೆ. ಪಕ್ಷೇತರ ಅಭ್ಯರ್ಥಿಯಾಗಿ ನಿಂತಿದ್ದಕ್ಕೆ ಯತ್ನಾಳ್ 2015ರಲ್ಲಿ ಕೂಡ ಉಚ್ಚಾಟನೆ ಆಗ್ತಾರೆ. ಪಕ್ಷೇತರ ಅಭ್ಯರ್ಥಿಯಾಗಿ ರೆಬೆಲ್ ಆಗಿ ನಿಂತಿದ್ದಕ್ಕೆ 6 ವರ್ಷಗಳ ಕಾಲ ಪಕ್ಷದಿಂದ ಉಚ್ಚಾಟನೆ ಮಾಡಿರ್ತಾರೆ. ಬಟ್ ಅವರು ಪಕ್ಷೇತರ ಅಭ್ಯರ್ಥಿಯಾಗಿ ಗೆಲ್ತಾರೆ. ಸ್ವತಂತ್ರ ಅಭ್ಯರ್ಥಿಯಾಗಿ ಸ್ಪರ್ಧಿಸಿ ಗೆಲ್ತಾರೆ ಯತ್ನಾಳ್. 6 ವರ್ಷಗಳ ನಿಷೇಧ ಇದ್ರೂ ಕೂಡ 3 ವರ್ಷದಲ್ಲಿ 2018ರಲ್ಲಿ ಮತ್ತೆ ಪಕ್ಷಕ್ಕೆ ಸೇರಿಸಿಕೊಳ್ತಾರೆ ಬಿಜೆಪಿಗರು. ಅದನ್ನ ಯಡಿಯೂರಪ್ಪ ಈಗಲೂ ತಾನು ಅಂತ ಹೇಳ್ತಾ ಇರ್ತಾರೆ. ಹಾಗಾಗಿ ಈಗಲೂ ಕೂಡ 6 ವರ್ಷ ಏನು ನಿಮ್ಮನ್ನ ಉಚ್ಚಾಟನೆ ಮಾಡಿದ್ದಾರೆ, ಅದು 6 ತಿಂಗಳಲ್ಲಿ ಕ್ಲಿಯರ್ ಆಗಬಹುದು. ಬಟ್ ಸದ್ಯದ ಪರಿಸ್ಥಿತಿಯಲ್ಲಿ ಒಂದು ಮಾಸ್ ಹೀರೋ ಆಗ್ಬಿಟ್ಟಿದ್ದಾರೆ. ಯಾರು? ಬಸನಗೌಡ ಪಾಟೀಲ್ ಯತ್ನಾಳ್. ಏನಾಗುತ್ತೆ ಅನ್ನೋದೆಲ್ಲವೂ ಕೂಡ, ಯಾಕಂದ್ರೆ ಅವರು ಹೇಳಿದಂತ ಹೇಳಿಕೆ ಜಗ್ಗಮ್ಮ ಮೊನ್ನೆ ಹೇಳಿದ್ರು ಅವರು, ನಾನು ಸಿಎಂ ಆದ್ರೆ 1,000 JCB ತರಿಸ್ತೀನಿ, ಎಲ್ಲ ಬುಲ್ಡೋಜ್ ಮಾಡ್ತೀನಿ, ಬುಲ್ಡೋಜರ್ ತರಿಸ್ತೀನಿ, ಎಲ್ಲ ಬುಲ್ಡೋಜ್ ಮಾಡ್ತೀನಿ ಅಂತ. ಆಮೇಲೆ ಈ ಹಿಂದೆ ಹೇಳಿದ್ರು, ನನ್ನನ್ನೇನಾದ್ರೂ ಉಚ್ಚಾಟನೆ ಮಾಡಿದ್ರೆ ಯಡಿಯೂರಪ್ಪ ಕಾಲಾವಧಿಯ 40,000 ಕೋಟಿ ಯಾವುದು ಕೊರೋನಾ ಹಗರಣವನ್ನು ಬಯಲಿಗೆ ಎಳಿತೀನಿ, ಹೊರಗೆ ತರ್ತೀನಿ ಅಂತ. ಅವೆಲ್ಲವನ್ನು ಕೂಡ ತರಬೇಕು. ನೋಡೋಣ ಏನಾಗತ್ತೆ. ಓಕೆ, ಒಂದು ಕಡೆ ಬಸನಗೌಡ ಪಾಟೀಲ್ ಯತ್ನಾಳ್ ಅವರ ಉಚ್ಚಾಟನೆ ನಂತರ ಯಾವ ರೀತಿ ಟ್ವೀಟ್ ವಿಜೇಂದ್ರ ಮಾಡಿದ್ರು ನೀವು ನೋಡಿದ್ರಿ. ಇದು ದುರದೃಷ್ಟಕರ ಅಂತ ಹೇಳಿದ್ರು. ಆಮೇಲೆ ವಿಜಯಪುರ ನಗರದಲ್ಲಿ ಬಿಜೆಪಿ ಅಂದ್ರೆ ಯತ್ನಾಳ್ ವಿರೋಧಿಗಳು ಸಂಭ್ರಮಾಚರಣೆ ಮಾಡಿದ್ರಲ್ಲಿ ಪಟಾಕಿ ಸಿಡಿಸಿ. ಈಗ ವಿರೋಧ ಪಕ್ಷದ ಅಂದ್ರೆ ಅವರ ವಿರೋಧ ಪಕ್ಷ ಡಿಸಿಎಂ ಡಿಕೆ ಶಿವಕುಮಾರ್ ಏನ್ ಹೇಳಿದ್ದಾರೆ, ವ್ಯಂಗ್ಯವಾಡಿದ್ದಾರೆ. ಬನ್ರಿ ಅವ್ರೇನ್ ಹೇಳಿದ್ರು, ಡಿಕೆ ಶಿವಕುಮಾರ್ ಹತ್ರ ಕೇಳಿದ್ರು, ಸರ್ ಹಿಂಗಾಯ್ತು ಅಂತ ಹೇಳಿ. ಯಾಕಂದ್ರೆ ಡಿಕೆ ಶಿವಕುಮಾರ್ನ ಜೈಲಿಗೆ ಹೋದವರು ಅಂತೇಳಿ ಅನೇಕ ಬಾರಿ ಟೀಕೆ ಮಾಡಿದ್ರು. ಅದಕ್ಕೆ ಡಿಕೆ ಶಿವಕುಮಾರ್ ಏನ್ ಹೇಳಿದ್ರು, ಬನ್ನಿ ಕೇಳಿಸ್ಕೊಂಡು. ಪಾರ್ಟಿ ಇಂಟರ್ನಲ್ ಪಾರ್ಟಿಗೆ ನಮ್ಗೇನ್ ಸಂಬಂಧ? ಆ ಮುತ್ತು ರತ್ನಗಳನ್ನ ಮಡಿಕೊಳ್ಳಿ, ಈಚೆಗಾರು ಬಿಸಾಕ್ಲಿ. ಕೆಲವು ಶೋಭೆಗೆ ವಾಲೆ ಹಾಕೋತಾರೆ, ಕೆಲವು ಶೋಭೆಗೆ ಮುಗ್ಬಟ್ಟು ಹಾಕೋತಾರೆ, ಕೆಲವರು ಹಣೆಗೆ ಇಟ್ಕೋತಾರೆ, ಕೆಲವ್ರನ್ನೆಲ್ಲ ಇಟ್ಕೊಂಡಿದ್ದಾರೆ ಭೂಷಣ.